ಹೆಲೋ ಎವ್ರಿವಾನ್, ದಾಲ್ ಕಿಚಡಿ ಹೇಗೆ ಮಾಡೋದು ನೋಡೋಣ. ತೊಗರಿಬೇಳೆ ಅಥವಾ ಹೆಸರುಬೇಳೆ ಯಾವ್ದು ಬೇಕಾದರೂ ಯೂಸ್ ಮಾಡಿ ಮಾಡಬಹುದು. ಬಟ್ ನಾನಿಲ್ಲಿ ಹೆಸರುಬೇಳೆ ಯೂಸ್ ಮಾಡಿ ಮಾಡ್ತಾ ಇರೋದು. ಇವನ್ ಅರ್ಧ ತೊಗರಿಬೇಳೆ ಇನ್ನು ಅರ್ಧ ಹೆಸರುಬೇಳೆ ಯೂಸ್ ಮಾಡಿನೂ ಮಾಡಬಹುದು. ಯಾವ ಥರ ಬೇಕಾದರೂ ನೀವು ಮಾಡ್ಬೋದು, ಯಾವ ಥರ ಮಾಡಿದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಫಸ್ಟಿಗೆ 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ. ಈಕ್ವಲ್ ಕ್ವಾಂಟಿಟಿಲಿ ಅದನ್ನು ನೀಟಾಗಿ ವಾಶ್ ಮಾಡಿ ಒಂದು 10ರಿಂದ 15 ನಿಮಿಷ ನೆನೆಸಿಡಬೇಕು. ನೆಕ್ಸ್ಟ್ ಕುಕ್ಕರ್ಗೆ ವಾಶ್ ಮಾಡಿರೋ ಅಕ್ಕಿ ಬೇಳೆನ ಹಾಕಿ ಅದಕ್ಕೆ 5 ಗ್ಲಾಸ್ ಬಿಸಿನೀರು ಹಾಕ್ತಿದ್ದೀನಿ. ನೀವು ಬಿಸಿ ನೀರಾದರೂ ಹಾಕಬಹುದು ಅಥವಾ ತಣ್ಣೀರು ಬೇಕಾದರೂ ಹಾಕಬಹುದು. ಟೋಟಲ್ ನಮಗೆ 7 ಗ್ಲಾಸ್ ನೀರು ಬೇಕು. ಇವಾಗ ನಾನು 5 ಗ್ಲಾಸ್ ನೀರು ಹಾಕಿ ಆಮೇಲೆ ಲಾಸ್ಟಿಗೆ ನಾನಿಲ್ಲಿ 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಸ್ವಲ್ಪ ಉಪ್ಪು, 1 ಸ್ಪೂನಷ್ಟು ಎಣ್ಣೆ ಹಾಕಿ 3 ವಿಷಲ್ ಮಾಡಬೇಕು. ಆಯಿಲ್ ಹಾಕೋದ್ರಿಂದ ಬೇಳೆ ಚೆನ್ನಾಗಿ ಬೇಯುತ್ತೆ. ಸೊ ಎಲ್ಲ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಮಾಡಬೇಕು. ಸೊ ನಾನಿಲ್ಲಿ 3 ಈರುಳ್ಳಿ ತೊಗೊಂಡಿದ್ದೀನಿ. ಎಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ಈರುಳ್ಳಿನ ಕಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಈರುಳ್ಳಿ ಕಟ್ ಮಾಡಿಕೊಂಡು ಟೊಮ್ಯಾಟೊನೂ ಕೂಡ ಒಂದು ದೊಡ್ಡದು 1 ಟೊಮ್ಯಾಟೊ ತೊಗೊಂಡಿದ್ದೀನಿ. ನೀವು ಚಿಕ್ಕದಾದರೆ 2 ತೊಗೊಳ್ಳಿ. ಸೊ ನಾನು ಇಲ್ಲಿ 1 ಟೊಮ್ಯಾಟೊ ನೀಟಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಗ್ರೀನ್ ಚಿಲ್ಲಿ. ಸೊ ಗ್ರೀನ್ ಚಿಲ್ಲಿ ಒಂದು 5 ಗ್ರೀನ್ ಚಿಲ್ಲಿನ ನಾನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನು ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಪ್ಯಾನ್ಗೆ ಎಣ್ಣೆ ತುಪ್ಪ ಏನು ಬೇಕಾದರೂ ಹಾಕ್ಬಹುದು. ಬಟ್ ನಾನಿಲ್ಲಿ ಎಣ್ಣೆ ಮಾತ್ರ ಹಾಕ್ತಾಯಿದ್ದೀನಿ ಬಿಕಾಸ್ ನಾನು ಲಾಸ್ಟಿಗೆ ತುಪ್ಪ ಆ್ಯಡ್ ಮಾಡ್ತೀನಿ. ಸೊ ಅದಕ್ಕೆ ನೆಕ್ಸ್ಟ್ ಸಾಸಿವೆ, ಈರುಳ್ಳಿ, ಗ್ರೀನ್ ಚಿಲ್ಲಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕರಿಬೇವು, ಟೊಮ್ಯಾಟೊ ಎಲ್ಲ ಹಾಕಿ ಫ್ರೈ ಮಾಡಬೇಕು ಲೋ ಫ್ಲೇಮಲ್ಲಿ. ಸೊ ನಾನಿಲ್ಲಿ ಪೆಪ್ಪರ್ ಮತ್ತು ಜೀರಿಗೆನ ಬಿಸಿ ಮಾಡಿ ಕುಟ್ಟಿ ಹಾಕ್ತಾಯಿದ್ದೀನಿ. ಸೊ ಬಿಸಿ ಮಾಡಿ ಕುಟ್ಟಿ ಹಾಕೋದ್ರಿಂದ ಟೇಸ್ಟ್ ಜಾಸ್ತಿ. ನೀವು ರೆಡ್ ಚಿಲ್ಲಿ ಪೌಡರ್ ಬೇಕಾದರೂ ಹಾಕ್ಬಹುದು. ಬಟ್ ನಿಮ್ಮ ಆಪ್ಷನಲ್ಲ. ನಾನು ಆ್ಯಕ್ಚುಲಿ ಪೆಪ್ಪರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ರೆಡ್ ಚಿಲ್ಲಿ ಪೌಡರ್ ಹಾಕಿಲ್ಲ. ಸೊ ನಿಮಗೆ ಖಾರ ಕಮ್ಮಿ ಅನಿಸಿದರೆ ನೀವು ರೆಡ್ ಚಿಲ್ಲಿ ಪೌಡರ್ನ ನೀವು ಹಾಕಬಹುದು. ನೆಕ್ಸ್ಟ್ ಸ್ವಲ್ಪ ಸಾಲ್ಟ್ ಹಾಕಿ ಫ್ರೈ ಮಾಡಿ. ಈ ಥರ ಸಾಲ್ಟ್ ಹಾಕಿ ಫ್ರೈ ಮಾಡೋದ್ರಿಂದ ಈರುಳ್ಳಿ ಮತ್ತು ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗುತ್ತೆ. ನಂತರ ಬಾಯ್ಲ್ಡ್ ಆಗಿರೋ ರೈಸ್ ಮತ್ತು ಬೇಳೆನ ಇದಕ್ಕೆ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ಬಿಸಿನೀರು 2 ಗ್ಲಾಸ್ ಆ್ಯಡ್ ಮಾಡಿ. ನೀವು ಬೇಕಾದರೆ ಗಟ್ಟಿನೂ ಮಾಡ್ಕೋಬಹುದು. ಬಟ್ ಈ ಥರ ತೆಳು ಇದ್ರೇ ಆ್ಯಕ್ಚುಲಿ ಟೇಸ್ಟ್ ಚೆನ್ನಾಗಿರುತ್ತೆ. ಎಲ್ಲ ಮಿಕ್ಸ್ ಮಾಡಿ ಕೊನೆಗೆ ಅರಿಶಿನ ಪುಡಿ. ನೀವು ಅರಿಶಿನ ಪುಡಿ ಬೇಕಾದರೆ ಒಗ್ಗರಣೆ ಜೊತೆನೇ ಹಾಕಬಹುದು. ಬಟ್ ನಾನಿಲ್ಲಿ ಇವಾಗ ಹಾಕ್ತಾಯಿದ್ದೀನಿ. ಫೈನಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಬೇಕು. ಅಟ್ ಲಾಸ್ಟ್ 1-2 ಸ್ಪೂನಷ್ಟು ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿ 1-2 ನಿಮಿಷ ಕುದಿಸಿ ಗ್ಯಾಸ್ ಆಫ್ ಮಾಡಿದರೆ ದಾಲ್ ಕಿಚಡಿ ರೆಡಿ ಟು ಸರ್ವ್. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಬೆಳಗ್ಗೆ ಬೇಗನೆ ತಿಂಡಿ ರೆಡಿ ಆಗಬೇಕು. 7:45 8 ಗಂಟೆ ಒಳಗೆ ತಿಂಡಿ ರೆಡಿ ಆಗಿರಬೇಕು. ಅವಳಿಗೆ 7:45 8 o'clock ಅಷ್ಟೊತ್ತಿಗೆ ಸ್ಕೂಲ್ ಬಸ್ ಬರುತ್ತೆ. ನಾನು ತಿನ್ನೋದು ತುಂಬಾ ಲೇಟು. ಮನೆ ಕೆಲಸ, ಸ್ನಾನ, ಪೂಜೆ ಎಲ್ಲ ಮಾಡಿ ತಿನ್ನಬೇಕಾದ್ರೆ 10:30 ಆಗಿರುತ್ತೆ. ಸೊ ನಾನು ತಿನ್ನಬೇಕಾದ್ರೆ ನೋಡಿ ಕನ್ಸಿಸ್ಟೆನ್ಸಿ ಈ ಥರ ಆಗಿತ್ತು. ಸ್ವಲ್ಪ ಗಟ್ಟಿನೂ ಆಗಿತ್ತು. ಸೊ ನೀವು ಆಲ್ಮೋಸ್ಟ್ ದಾಲ್ ಕಿಚಡಿನ ಬಿಸಿ ಬಿಸಿ ತಿನ್ನಬೇಕು. ಆ್ಯಕ್ಚುಲಿ ಬಿಸಿ ತಿಂದ್ರೇ ಟೇಸ್ಟ್ ಜಾಸ್ತಿ. ಥ್ಯಾಂಕ್ ಯು.